ಹಲೋ ಎವ್ರಿವನ್, ವೆಲ್ಕಮ್ ಟು ಇನ್ಸ್ಟಾ ಕೆ ಎಸ್. ನೆನ್ನೆ ತಾನೇ ಅಂದರೆ ಮೇ 9ನೇ ತಾರೀಕು ಕೆ ಎಸ್ ಮೈನ್ಸ್ ಪರೀಕ್ಷೆ ಮುಗಿದಿದೆ, ಮುಖ್ಯ ಪರೀಕ್ಷೆ ಕಂಪ್ಲೀಟ್ ಆಗಿದೆ. ಸೊ ಹಿಂದೆ ಇನ್ಸ್ಟಾ ಕೆ ಎಸ್ ತಂಡ ಪ್ರತ್ಯುಷ್ ಎನ್ನುವಂಥ ಕೆ ಎಸ್ ಮೈನ್ಸ್ ಟೆಸ್ಟ್ ಸೀರೀಸನ್ನು ಪ್ರಾರಂಭ ಮಾಡಿತ್ತು. ಸಿಕ್ಕಾಪಟ್ಟೆ ಪರಿಶ್ರಮ ಹಾಕಿದ್ವಿ. ಆ ನಿಟ್ಟಿನಲ್ಲಿ ಇವತ್ತು ಮೈನ್ಸ್ ಪರೀಕ್ಷೆಯಲ್ಲಿ ನಮ್ಮ ಟೆಸ್ಟ್ ಸೀರೀಸಿನ 40 ಪ್ರಶ್ನೆಗಳು, ಬರೋಬ್ಬರಿ 40 ಪ್ರಶ್ನೆಗಳು ಬಂದಿರೋದು ಗಮನಾರ್ಹ ವಿಚಾರ. ಓಕೆ, ಸೊ ಆ ಪ್ರಶ್ನೆಗಳು ಯಾವುದು, ಎಕ್ಸಾಮಲ್ಲಿ ಏನು ಬಂದಿತ್ತು, ನಮ್ಮ ಟೆಸ್ಟ್ ಸೀರೀಸಲ್ಲಿ ಏನು ಬಂದಿತ್ತು, ಆ ಎಲ್ಲ ಪ್ರಶ್ನೆಗಳನ್ನು ಡೀಟೇಲಾಗಿ ಅನಲೈಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀವಿ. ಸೊ ಅದಕ್ಕೆ ನಿಮಗೆ ಮುಂದಿಡ್ತಾ ಹೋಗ್ತೀವಿ. ಸೊ ಒಂದು ಭಾಳ ವಿಚಾರ ಗಮನಿಸಬೇಕು ಅಂದರೆ, ನಿಮಗೆ ರಿಪೀಟೆಡ್ ಕ್ವಶನ್ ಅಂದ ತಕ್ಷಣ ಸೆಂಟೆನ್ಸ್ ಕೂಡ ಸೇಮ್ ಬಂದಿರಲ್ಲ. ಓಕೆ, ಸೊ ಇಂಟೆನ್ಷನ್ ಆಫ್ ದ ಕ್ವಶನ್ ಸೇಮ್ ಇರುತ್ತೆ. ಓಕೆ, ಪ್ರಶ್ನೆ ಕೇಳುವಂಥ ಶೈಲಿ ಸೇಮ್ ಇರುತ್ತೆ. ಹಾಗಂತ ಫುಲ್ ಸ್ಟಾಪು, ಕಾಮ, ವರ್ಡ್ ಟು ವರ್ಡು, ಸೆಂಟೆನ್ಸ್ ಟು ಸೆಂಟೆನ್ಸ್ ರಿಪೀಟ್ ಆಗಿರಲ್ಲ. ಓಕೆ, ಇಲ್ಲಿ ಫಸ್ಟ್ ಪ್ರಶ್ನೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಪ್ರಶ್ನೆ ಗಮನಿಸ್ತಾ ಇದ್ದೀರಾ. ಸೊ ಇವತ್ತು ಫಸ್ಟ್ ನಾನು GS3 ಮತ್ತು GS4 ಪ್ರಶ್ನೆ ಪತ್ರಿಕೆಗಳಲ್ಲಿ ಇನ್ಸ್ಟಾ ಕೇಸ್ ತಂಡದಿಂದ ಬಂದಿರುವಂಥ ನಮ್ಮ ಇನ್ಸ್ಟಾ ಕೇಸ್ ಟೆಸ್ಟ್ ಸೀರೀಸ್, ಪ್ರತ್ಯುಷ್ ಟೆಸ್ಟ್ ಸೀರೀಸಿಂದ ಬಂದಿರುವಂಥ ಪ್ರಶ್ನೆಗಳನ್ನು ತೋರಿಸ್ತಾ ಹೋಗ್ತೀನಿ. ಒಂದೊಂದೇ ಪ್ರಶ್ನೆಗಳನ್ನು ತೋರಿಸ್ತಾ ಹೋಗ್ತೀನಿ. ಓಕೆ, ಸೊ ಇಲ್ಲಿ ಪ್ರಶ್ನೆ ನೀವು ಗಮನಿಸ್ತಾ ಇದ್ದೀರಾ. ಹೌ ಹ್ಯಾಸ್ ಇಂಡಿಯಾಸ್ ಪಾಲಿಸಿ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎವಾಲ್ವ್ಡ್ ಓವರ್ ಟೈಮ್ ಆ್ಯಂಡ್ ವಾಟ್ ಆರ್ ಇಟ್ಸ್ ಕೀ ಫೋಕಸ್ ಏರಿಯಾಸ್ ಟುಡೇ ಅಂತಿದೆ. ಓಕೆ, ಸೊ ಅದೇ ಇದೆ ನೋಡಿ, ಭಾರತದ ಗ್ರಾಮೀಣ ಮತ್ತು ನಗರಾಭಿವೃದ್ಧಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕೊಡುಗೆಯನ್ನು ತಿಳಿಸಿ ಅಂತೇಳಿ ನಾವು ಕ್ವಶನ್ ಕೇಳಿದ್ವಿ ಟೆಸ್ಟ್ ಸೀರೀಸಲ್ಲಿ. ಅದೇ ಪ್ರಶ್ನೆಯನ್ನು ಇನ್ನೊಂದು ರೀತಿಯಲ್ಲಿ ಕೇಳಿದ್ದಾರೆ ಅಷ್ಟೇ. ಸೊ ಇದಕ್ಕೇನು ನಾವು ಸಿನಾಪ್ಸಿಸ್ ಕೊಟ್ಟಿದ್ವಿ, ಅದೇ ಸಿನಾಪ್ಸಿಸನ್ನು ನಾವು ಬರಿತಾ ಹೋಗ್ಬೋದು. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಅಥವಾ ಇನ್ಫ್ಯಾಕ್ಟ್ ಅದೇ ಪ್ರಶ್ನೆಗೆ, ಈಗ ಏನು ಮೇಲಿನ ಕೆ ಎಸ್ ಪ್ರಶ್ನೆ ನಿಮಗೆ ಕಾಣಿಸ್ತಾ ಇದೆ, ಅದೇ ಪ್ರಶ್ನೆಗೆ ನಾವೇನು ಮಾಡ್ಬೋದು, ಇನ್ನೊಂದು ಕ್ವಶನ್ನು ಕೂಡ ಟೆಸ್ಟ್ ಸೀರೀಸಲ್ಲಿ ಕೇಳಲಾಗಿತ್ತು. ಸೊ ವಾಟ್ ಆರ್ ದ ಕೀ ಫೋಕಸ್ ಏರಿಯಾ ಆಫ್ ಇಂಡಿಯಾಸ್ ನ್ಯಾಷನಲ್ ಸೈನ್ಸ್ ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್ ಪಾಲಿಸಿ 2022 ಆ್ಯಂಡ್ ಹೌ ಡಸ್ ಇಟ್ ಅಡ್ರೆಸಸ್ ಎಮರ್ಜಿಂಗ್ ಚಾಲೆಂಜಸ್. ಸೊ ಈ ಪ್ರಶ್ನೆಗೆ ಕೊಟ್ಟಿರುವಂಥ ಸಿನಾಪ್ಸಿಸ್ಸು ಕೂಡ ಮೇಲಿನ ಪ್ರಶ್ನೆಗೆ ಸೂಕ್ತ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಸ್ ಬರ್ತಾ ಹೋಗೋಣ. ಓಕೆ, ಇಲ್ಲಿ ನೋಡಿ, ಈಗ ಇಲ್ಲಿ ನೋಡಿ, ಭಾರತದ ಸೌರಶಕ್ತಿಗೆ ಉತ್ಪಾದನೆಗೆ ಸಂಬಂಧಪಟ್ಟಂಥ ಕೆಲವು ಕಾರ್ಯಕ್ರಮಗಳಿದ್ದಾವೆ. ಓಕೆ, ಫಾರ್ ಎಕ್ಸಾಂಪಲ್ PM ಕುಸುಮ್ ಯೋಜನೆ ಆಗಿರ್ಬೋದು, ಅಥವಾ ನ್ಯಾಷನಲ್ ಸೋಲಾರ್ ಮಿಷನ್ ಆಗಿರ್ಬೋದು. ಸೊ ಇವುಗಳನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಇರ್ತಕ್ಕಂಥ ಚಾಲೆಂಜಸ್ ಏನೇನು, ಮತ್ತು ರೂರಲ್ ಸೆಕ್ಟ್ರಲ್ಲಿ ಸೋಲಾರ್ ಎನರ್ಜಿನ ಪ್ರೊಡ್ಯೂಸ್ ಮಾಡಲಿಕ್ಕೆ ಇರ್ತಕ್ಕಂಥ ಚಾಲೆಂಜಸ್ಗಳೇನೇನು, ಅವಕಾಶಗಳೇನೇನು ಅಂತ ಪ್ರಶ್ನೆ ಕೇಳಲಾಗಿದೆ. ಅದೇ ಕ್ವಶನ್ನು ನಾವು ನಮ್ಮ ಟೆಸ್ಟ್ ಸೀರೀಸಲ್ಲಿ ಕೇಳಿದ್ದೀವಿ. ಓಕೆ, ಸೊ ಅದು ಬರೀ ಸೋಲಾರ್ ಎನರ್ಜಿ ಬಗ್ಗೆ ಪ್ರಶ್ನೆ ಮಾತ್ರ ಕೇಳಿದರೆ, ನಾವು ಎಲ್ಲದೂ ಕೇಳಿದ್ದೀವಿ. ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ. ಸೊ ಬರೀ ಸೋಲಾರ್ ಎನರ್ಜಿ ಮಾತ್ರ ಪ್ರಶ್ನೆ ಕೇಳಲಾಗಿದೆ. ಬಟ್ ನಮ್ಮ ಟೆಸ್ಟ್ ಸೀರೀಸಲ್ಲಿ ನಾವು ಸೋಲಾರ್ ಎನರ್ಜಿ ಬಗ್ಗೆನೂ ಪ್ರಶ್ನೆ ಕೇಳಿದ್ವಿ, ವಿಂಡ್ ಎನರ್ಜಿ ಬಗ್ಗೆನೂ ಪ್ರಶ್ನೆ ಕೇಳಿದ್ವಿ, ಹೈಡ್ರೋಜನ್ ಮತ್ತು ಬಯೋಮಾಸ್ ಬಗ್ಗೆನೂ ಪ್ರಶ್ನೆ ಕೇಳಿದ್ವಿ. ಸೊ ಇದು ಭಾಳ ವಿಶೇಷವಾಗಿರುವಂಥ ಸಂಗತಿ. ಸೊ ಓಕೆ, ಸೊ ಇದು ಕೂಡ ರಿಪೀಟೆಡ್ ಕ್ವಶನ್ ಆಗುತ್ತೆ. ಮತ್ತು ಇಲ್ಲಿ ನೋಡಿ, ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ಕೇಳಿದಾಗ, ಸೊ ಹೌ ಹ್ಯಾವ್ ಗವರ್ನೆನ್ಸ್, ಕಾಮರ್ಸ್, ಲರ್ನಿಂಗ್ ಟ್ರಾನ್ಸ್ಫಾರ್ಮ್ ಇಂಡಿಯಾ ಸೋಷಿಯೋ ಎಕನಾಮಿಕ್ ಲ್ಯಾಂಡ್ಸ್ಕೇಪ್ ಅಂತ ಕೇಳಿದರು. ಅದೇ ಗವರ್ನೆನ್ಸ್ ಬಗ್ಗೆ ನಾವು ಕೂಡ ಪ್ರಶ್ನೆ ಕೇಳಿದ್ವಿ. ಅದನ್ನು ಡಿಜಿಟಲ್ ಗವರ್ನೆನ್ಸ್ ರೂಪದಲ್ಲಿ ಪ್ರಶ್ನೆ ಕೇಳಿದ್ವಿ. ಓಕೆ, ಸೊ ಸೇಮ್ ಕ್ವಶನ್. ಓಕೆ, ಸೊ ಅಲ್ಲಿನ ಚಾಲೆಂಜಸ್ಗಳ ಬಗ್ಗೆ, ಅಡಾಪ್ಷನ್ ಬಗ್ಗೆ ಪ್ರಶ್ನೆ ಕೇಳಿದ್ರು. ನಾವು ಅದೇ ಚಾಲೆಂಜಸ್ಗಳ ಬಗ್ಗೆ ಪ್ರಶ್ನೆ ಕೇಳ್ತಾ ಬಂದಿದ್ದೀವಿ. ಓಕೆ, ಸೊ ಡಿಜಿಟಲ್ ಗವರ್ನೆನ್ಸ್ ಬಗ್ಗೆ ಪ್ರಶ್ನೆ ಆಗಿದೆ. ನೆಕ್ಸ್ಟು ನೋಡಿ, ಸೊ ಇಲ್ಲಿ ಇತ್ತೀಚೆಗೆ ಗೊತ್ತಾಗ್ತದೆ ನಿಮಗೆ, ಹಾರ್ಟ್ ಅಟ್ಯಾಕ್ ರೇಟ್ಸ್ ಜಾಸ್ತಿ ಆಗ್ತಾ ಇದೆ. ಓಕೆ, ಸೊ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ನಾವೇನು ಜೀವನ ಶೈಲಿನ ಚೇಂಜ್ ಮಾಡ್ಕೊಳ್ತಾ ಇದ್ದೀವಿ, ಇದರಿಂದ ಹಾರ್ಟ್ ಅಟ್ಯಾಕ್ ಸೀನ್ ಜಾಸ್ತಿ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಅದನ್ನೇ ಪ್ರಶ್ನೆ ನಾವು ಕೇಳಿದ್ವಿ, ನಾನ್ ಕಮ್ಯುನಿಕೇಬಲ್ ಡಿಸೀಸ್. ಸೊ ನಿಮಗೆ ಗೊತ್ತಿದೆ, ಹಾರ್ಟ್ ಅಟ್ಯಾಕು ಕೂಡ ಒಂದು ನಾನ್ ಕಮ್ಯುನಿಕೇಬಲ್ ಡಿಸೀಸ್. ಸೊ ಅದನ್ನೇ ಇಂಟರ್ಲಿಂಕ್ ಮಾಡಿ ಬರಿಬೋದಾಗಿತ್ತು. ಓಕೆ, ಸೊ ನೆಕ್ಸ್ಟು ಪ್ರಿಸಿಷನ್ ಫಾರ್ಮಿಂಗ್ ಬಗ್ಗೆ ಪ್ರಶ್ನೆ ಕೇಳಲಾಗಿದೆ. ಅದನ್ನು ಯಥಾವತ್ತಾಗಿ ನಾವು ಕೂಡ ನಮ್ಮ ಟೆಸ್ಟ್ ಸೀರೀಸಲ್ಲಿ ಕೇಳಿದ್ದೀವಿ. ನೋಡಿ, ಇಲ್ಲಿ ಪ್ರಿಸಿಷನ್ ಫಾರ್ಮಿಂಗ್ ಅಂತ ಕೇಳಿದ್ದಾರೆ, ನಾವು ಪ್ರಿಸಿಷನ್ ಫಾರ್ಮಿಂಗ್ ಅಂತ ಕೇಳಿದ್ದೀವಿ. ಓಕೆ, ಸೊ ಡಿಸ್ಕಸ್ ಆನ್ ಹೌ ಪ್ರಿಸಿಷನ್ ಫಾರ್ಮಿಂಗ್ ಹೆಲ್ಪ್ಸ್ ಇನ್ ಇಂಪ್ರೂವಿಂಗ್ ದ ಈಲ್ಡ್ ಆ್ಯಂಡ್ ಕ್ವಾಲಿಟಿ ಆಫ್ ಪಲ್ಸಸ್ ಆ್ಯಂಡ್ ಆಯಿಲ್ ಸೀಡ್ಸ್ ಇನ್ ಇಂಡಿಯಾ. ಓಕೆ, ಅದನ್ನು ನಾವೇನು ಕೇಳಿದ್ದೀವಿ, ಪ್ರಿಸಿಷನ್ ಫಾರ್ಮ್ ಮಾಡೋದ್ರಿಂದ ಇಂಡಿಯನ್ ಅಗ್ರಿಕಲ್ಚರ್ ಹಿಂಗೆ ಇಂಪ್ರೂವ್ ಆಗುತ್ತೆ ಅಂತ ಪ್ರಶ್ನೆ ಕೇಳಿದ್ದೀವಿ. ಅದಕ್ಕೊಂದು ಪಲ್ಸಸ್ಸು ಮತ್ತು ಆಯಿಲ್ ಸೀಡ್ಸನ್ನು ಎಕ್ಸಾಂಪಲ್ ಕೊಟ್ಟು ನೀವು ಎಲಾಬ್ರೇಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಸೊ ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಇಲ್ಲಿ ನೋಡಿ, ಬಯೋರಿಮಿಡಿಯೇಷನ್. ಓಕೆ, ಸೊ ಬಯೋರಿಮಿಡಿಯೇಷನ್ನು, ಡಿಸ್ಕಸ್ ದ ಬಯೋರಿಮಿಡಿಯೇಷನ್ ಮೆಥಡಾಲಜೀಸ್ ಟು ರೆಡ್ಯೂಸ್ ಸಾಲಿಡ್ ವೇಸ್ಟ್. ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ನೇರವಾಗಿ ಪ್ರಶ್ನೆ ಕೇಳಿದ್ವಿ. ಓಕೆ, ಸೊ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು ತುಂಬ ಟ್ರೆಂಡಿಂಗಲ್ಲಿತ್ತು.
ಸೊ ಯು ಕ್ಯಾನ್ ಟಾಕ್ ಅಬೌಟ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆನೂ ಕೂಡ ನಮ್ಮ ಸಿನಾಪ್ಸಿಸಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥದ್ದು ಕೊಟ್ಟಿದ್ವಿ. ಸೊ ಓಕೆ, ಇಲ್ಲಿ ನೋಡಿದ್ರೆ ಈ ಕ್ವಶನ್ನ ನೀವು ಗಮನಿಸಿದ್ರೆ ಇಲ್ಲಿ ಕೆಮಿಕಲ್ ಫರ್ಟಿಲೈಸರ್ಸ್ ನೋಡಿ. ಸೊ ಇಂಡಿಯಾ ಇಸ್ ವಿಟ್ನೆಸ್ಸಿಂಗ್ ರ್ಯಾಪಿಡ್ ಅಡ್ವಾನ್ಸ್ಮೆಂಟ್ ಇನ್ ಫರ್ಟಿಲೈಸರ್ ಟೆಕ್ನಾಲಜಿ, ಡಿಸ್ಕಸ್ ಬಯೋ ಫರ್ಟಿಲೈಸರ್ಸ್ ಆ್ಯಂಡ್ ನ್ಯಾನೋ ಫರ್ಟಿಲೈಸರ್ಸ್ ಎಂಫಸೈಸಿಂಗ್ ದೇರ್ ಅಡ್ವಾಂಟೇಜಸ್ ಓವರ್ ಕನ್ವೆನ್ಷನಲ್ ಕೆಮಿಕಲ್ ಫರ್ಟಿಲೈಸರ್ಸ್. ಓಕೆ, ಸೊ ಅದನ್ನೇ ನೋಡಿ, ಇಲ್ಲಿ ಅವರು ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ ಕೇಳಿದ್ದಾರೆ, ನಾವು ಕೂಡ ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ ಕೇಳಿದ್ದೀವಿ. ಓಕೆ, ಸೊ ಕೆಮಿಕಲ್ ಫರ್ಟಿಲೈಸರ್ಸ್ ಬಗ್ಗೆ ನಾವು ಕೂಡ ಪ್ರಶ್ನೆ ಕೇಳಿದ್ದೀವಿ. ಮತ್ತು ಭಾಳ ವಿಶೇಷವಾಗಿರುವಂಥ ಸಂಗತಿ ಏನಂದರೆ, ಇದು ನೀವು ಪ್ರಶ್ನೆ ಮಾತ್ರ ಕಾಣಿಸ್ತಾ ಇದೆ, ಬಟ್ ನಮ್ಮನ್ನ ಸಿನಾಪ್ಸಿಸ್ ತೆಗೆದ್ರೆ ಆ ವಿಚಾರದ ಬಗ್ಗೆ 360 ಡಿಗ್ರಿ ಇನ್ಫಾರ್ಮೇಷನ್ ಇದೆ. ಓಕೆ, ನಾನಿಲ್ಲಿ ಸಿನಾಪ್ಸಿಸ್ನ ಡಿಸ್ಪ್ಲೇ ಮಾಡೋಕ್ಕಾಗೋದಿಲ್ಲ, ಬಟ್ ನಾವೇನು ಪ್ರತಿ ಪ್ರಶ್ನೆಗೆ ಸಿನಾಪ್ಸಿಸ್ ಕೊಡ್ತಾ ಇದ್ವಿ, ಅದು 1 ರಿಂದ 2 ಪೇಜ್ ಇರ್ತಾ ಇತ್ತು. ಆ ಸಿನಾಪ್ಸಿಸನ್ನು ಓದ್ಕೊಂಡ್ರೆ ಈ ಕ್ವಶನ್ಸ್ಗಳಿಗೆ ಡೀಟೇಲ್ ಆಗಿರ್ತಕ್ಕಂಥ ಉತ್ತರವನ್ನು ಬರಿಬೋದು. ಓಕೆ, ಸೊ ಬರೋಬ್ಬರಿ 40 ಪ್ರಶ್ನೆಗಳು ನಮ್ಮ ಪ್ರತ್ಯುಷ್ ಟೆಸ್ಟ್ ಸೀರೀಸಿಂದ ಬಂದಿರೋದು. ಓಕೆ, ಸೊ ಇನ್ನೂ ಹೆಚ್ಚಿನ ಪ್ರಶ್ನೆಗಳು ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆ, ಇದು ನೋಡಿ, ಇದು ಭಾಳ ವಿಶೇಷವಾಗಿರುವಂಥ ಕ್ವಶನ್ ಇದು. ಲೇಕ್ಸ್ ಇನ್ ಬೆಂಗಳೂರು ಆರ್ ಆನ್ ದ ವರ್ಜ್ ಆಫ್ ಎಕ್ಸ್ಟಿಂಕ್ಷನ್. ಓಕೆ, ಸೊ ಅದನ್ನು ಬೇರೆ ಥರ ನಾವು ಕೇಳಿದ್ವಿ. ಸೊ ಹೌ ಆಸ್ ದ ಕರ್ನಾಟಕ ಲೇಕ್ ಕನ್ಸರ್ವೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಟ್ರಾನ್ಸ್ಫಾರ್ಮ್ ಅರ್ಬನ್ ಲೇಕ್ಸ್ ರೆಸ್ಟೋರೇಷನ್ ಎಫರ್ಟ್ಸ್. ಅದನ್ನು ಇವನೇನು ಮಾಡಿದ್ದಾನೆ, ಸ್ವಲ್ಪ ಲೇಕ್ಸ್ ಇನ್ ಬೆಂಗಳೂರು ಅಂತ ಕೇಳಿದ್ದಾನೆ ಅಷ್ಟೆ. ಓಕೆ, ಸೊ ಈ ಕ್ವಶನ್ಗೆ ನೀವು ನಮ್ಮ ಸಿನಾಪ್ಸಿಸ್ ಓದ್ಕೊಂಡಿದ್ರೆ ಈ ಪ್ರಶ್ನೆಗೆ 100% ಉತ್ತರ ಬರೀಬೋದಾಗಿತ್ತು. ಮತ್ತು ಪ್ರತಿ ಟೆಸ್ಟ್ ಸೀರೀಸಲ್ಲೂ ನಾವು ಏನು ಮಾಡಿದ್ದೀವಿ, ಓಕೆ, ಪ್ರತಿ ಟೆಸ್ಟ್ ಸೀರೀಸ್ ಆದಮೇಲೆ ನಮ್ಮ ಸಪ್ರೇಟ್ ಅವ್ಯಾಲ್ಯೂಯೇಷನ್ ಟೀಮು ನಿಮಗೆ ಅದನ್ನು ಕರೆಕ್ಟ್ ಮಾಡಿಕೊಟ್ಟಿದೆ. 1-to-1 ಮೆಂಬರ್ಶಿಪ್ಪನ್ನು ಕೊಟ್ಟಿದ್ದೀವಿ, ಮೆಂಟರ್ಶಿಪ್ಪನ್ನು ಕೊಟ್ಟಿದ್ದೀವಿ. ಆ ನಿಟ್ಟಿಂದ ನಮ್ಮ ಟೆಸ್ಟ್ ಸೀರೀಸನ್ನು ತೆಗೆದುಕೊಂಡುವಂಥ ವಿದ್ಯಾರ್ಥಿಗಳು ಸಾಕಷ್ಟು ಜನ ಫೋನ್ ಮಾಡ್ತಾಯಿದ್ರು, ಈ ಬಾರಿ ಪರೀಕ್ಷೆ ಬಹಳ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ಇಟ್ಸ್ ಎ ಗುಡ್ ಥಿಂಗ್. ಓಕೆ, ಸೊ ಇಲ್ಲಿ ನೋಡಿ, ಈಗ ವೇಸ್ಟ್ ಲ್ಯಾಂಡ್, ಡಿಫೈನ್ ವೇಸ್ಟ್ ಲ್ಯಾಂಡ್ ಅಂದರೆ ನಾವು ಡಿಗ್ರೇಡೆಡ್ ಲ್ಯಾಂಡ್ ಅಂತ ಕೂಡ ಕರಿಬೋದು. ಓಕೆ, ಡಿಗ್ರೇಡೆಡ್ ಲ್ಯಾಂಡ್ ಅಂತ ಕರಿಬೋದು. ಡಿಸ್ಕಸ್ ವೇಸ್ಟ್ ಲ್ಯಾಂಡ್ ರಿಕ್ಲಮೇಷನ್ ಸ್ಟ್ರಾಟಜೀಸ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಅದೇ ಪ್ರಶ್ನೆ ಕೇಳಿದ್ದೀವಿ. ಲ್ಯಾಂಡ್ ಡಿಗ್ರೇಡೇಷನ್. ಓಕೆ, ಸೊ ಲ್ಯಾಂಡ್ ಡಿಗ್ರೇಡೇಷನ್ ಕಡಿಮೆ ಮಾಡಲಿದ್ದಕ್ಕೆ ರೆಮಿಡೀಸ್ ಏನೇನು ಅಂತ ಅದನ್ನೇ ಇನ್ನೊಂದು ಪದಗಳಲ್ಲಿ ಕೇಳಿದ್ದಾನಷ್ಟೇ. ಸೊ ಇದು ಕೂಡ ನಮ್ಮ ಪ್ರಶ್ನೆ ಪತ್ರಿಕೆಯಿಂದ ಸಿನಾಪ್ಸಿಸ್ಸಿಂದ ಬಂದಿದೆ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ನೋಡಿ, ಸೊ ರೀಸೆಂಟ್ಲಿ ವಿಸಿಬಲ್ ಸೈನ್ಸ್ ಆಫ್ ಕ್ಲೈಮೇಟ್ ಚೇಂಜ್ ಇನ್ ಇಂಡಿಯಾ ಆ್ಯಂಡ್ ಗ್ಲೋಬಲಿ. ಓಕೆ, ಐಡೆಂಟಿಫೈ ದ ರೀಸೆಂಟ್ ಸೈನ್ಸ್ ಆಫ್ visible signs of climate change in India and globally, analyze India's preparedness for climate challenges and suggest measures to enhance climate resilience ಏನಿದೆ ಅದೇ ಕ್ವಶನ್ ಇದೆ. ಓಕೆ, ಸೊ ಇವತ್ತು ಭಾರತದಲ್ಲಿ ಕ್ಲೈಮೇಟ್ ಚೇಂಜ್ ಏನಾಗ್ತಿದೆ ಅಥವಾ ಮಾನವ ಚಟುವಟಿಕೆಯಿಂದ ಕ್ಲೈಮೇಟ್ ಚೇಂಜ್ ಏನಾಗ್ತಿದೆ ಅದರ ಕುರಿತಂತೆ ಒಂದು ಟಿಪ್ಪಣಿ ಬರೀರಿ ಅಂತ ಹೇಳಿದ್ದೀವಿ. ಸೊ ಕ್ಲೈಮೇಟ್ ಚೇಂಜ್ ಬಗ್ಗೆ ಪೂರ್ತಿ ಆರ್ಟಿಕಲ್ಲು ನಮ್ಮ ಸಿನಾಪ್ಸಿಸಲ್ಲಿ ಇದೆ. ಓಕೆ, ನೆಕ್ಸ್ಟು ಈಗ ನೀವು ಎಥಿಕ್ಸ್ ಪ್ರಶ್ನೆಗಳನ್ನು ನೋಡ್ಕೊಂಡಾಗ, ಓಕೆ, GS4 ಪೇಪರ್ ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದು GS3 ಪೇಪರು. ಈಗ GS4 ಪೇಪರ್ ಎಥಿಕ್ಸ್ ಪೇಪರ್ ನೋಡ್ಕೊಂಡಾಗ ಸೊ ಅದರಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳು ನಮ್ಮ ಪ್ರತ್ಯುಷ್ ಟೆಸ್ಟ್ ಸೀರೀಸಿಂದ ಬಂದಿರೋದು. ಓಕೆ, ಇಲ್ಲಿ ನೋಡಿ, ಇಲ್ಲಿ ಪಬ್ಲಿಕ್. ಓಕೆ, ಸೊ ಪಬ್ಲಿಕ್ ಸರ್ವೆಂಟ್ಸ್ ನೀಡ್ ಟು ಬಿ ಬೋತ್ ಫೇರ್ ಆ್ಯಂಡ್ ಕಂಪ್ಯಾಷನೇಟ್. ಓಕೆ, ಟ್ರಾನ್ಸ್ಪರೆಂಟಾಗೂ ಕೆಲಸ ಮಾಡಬೇಕು, ನ್ಯಾಯಸಮ್ಮತವಾಗೂ ಸಹಾನುಭೂತಿಯಿಂದ ಕೂಡ ಕೆಲಸ ಮಾಡಬೇಕು. But this can be clashed. Discuss this issue with certain examples. How can a balance be maintained for fair and ethical governance ಅಂತಿದೆ. ಓಕೆ, ಸೊ ಇದನ್ನೇ ಪ್ರಶ್ನೆ ನಾವು ಒಂದು ಲೈನಲ್ಲಿ ಕೇಳಿದ್ದೀವಿ ನೋಡಿ. ಅಲ್ಲಿ ಎಕ್ಸ್ಪ್ಲೈನ್ ದ ಎಥಿಕಲ್ ಚಾಲೆಂಜಸ್ ಫೇಸ್ಡ್ ಬೈ ಅಡ್ಮಿನಿಸ್ಟ್ರೇಟರ್ಸ್ ಇನ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್. ಸೊ ಇದು ಅಳಿಯ ಅಲ್ಲ ಮಗಳ ಗಂಡ ಅಂತ ಹಂಗೆ ಕೇಳಿದ್ರೆ ನಿಂಗೆ ಕೇಳಿದ್ದೀವಿ. ಸೊ ಇಲ್ಲಿಗೆ ಏನು ಆನ್ಸರ್ ಬರೆದಿದ್ರೆ ಅದೇ ಆನ್ಸರ್ ಕೂಡ ಅಲ್ಲೂ ಬರೀಬೋದು. ಓಕೆ, ಸೊ ಅಥವಾ ಇನ್ನೂ ಒಂದು ಕ್ವಶನ್ ಕೇಳಿದ್ವಿ. ಎಕ್ಸ್ಪ್ಲೈನ್ ದ ಕ್ರಿಟಿಕಲಿ ಎಕ್ಸಾಮೈನ್ ದ ಎಥಿಕಲ್ ಡಿಲೆಮಾಸ್ ಫೇಸ್ಡ್ ಬೈ ಸಿವಿಲ್ ಸರ್ವೆಂಟ್ಸ್ ಇನ್ ಮೇಂಟೈನಿಂಗ್ ಇಂಪಾರ್ಶಾಲಿಟಿ. ಸೊ ಈ 2 ಪ್ರಶ್ನೆಗೆ ಉತ್ತರ ಕೊಟ್ಟರೆ ಸೊ ಎಕ್ಸಾಕ್ಟಾಗಿ ಏನಾಗುತ್ತೆ, ಈ ಪ್ರಶ್ನೆ ನಾವು ಉತ್ತರ ಬರಿಬೋದು. ಇದು ನಾವು ಸಿನಾಪ್ಸಿಸಲ್ಲಿ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್, ಓಕೆ, ಸೊ ಸೆಕೆಂಡ್ ಕ್ವಶನ್ ನೋಡಿ, ಫ್ಯಾಮಿಲಿ ಆ್ಯಂಡ್ ಸೊಸೈಟಿ ಶೇಪ್ ಆ್ಯಂಡ್ ಇಂಡಿವಿಜುವಲ್ಸ್ ಎಥಿಕಲ್ ವ್ಯಾಲ್ಯೂಸ್. ಡಿಸ್ಕಸ್ ಹೌ ಅರ್ಲಿ ಸೋಷಿಯಲ್ ಕಂಡೀಷನಿಂಗ್ ಇಂಪ್ಯಾಕ್ಟ್ಸ್ ಎಥಿಕಲ್ ಡಿಸಿಷನ್ ಮೇಕಿಂಗ್ ಇನ್ ಪಬ್ಲಿಕ್ ಲೈಫ್ ವಿತ್ ಎಕ್ಸಾಂಪಲ್ಸ್ ಅಂತ ನೋಡಿ. ಅದೇ ಕ್ವಶನ್ ಕೇಳಿದ್ದೀವಿ. ಇಲ್ಲಿ ಪ್ರಶ್ನೆ ಕೇಳುವಂಥ ದಾಟಿ ಚೇಂಜ್ ಆಗಿದೆ ಬಿಟ್ಟರೆ ಇಂಟೆನ್ಷನ್ ಆಫ್ ದ ಕ್ವಶನ್, ಡಿಮಾಂಡ್ ಆಫ್ ದ ಕ್ವಶನ್, ರಿಕ್ವೈರ್ಮೆಂಟ್ ಆಫ್ ದ ಕ್ವಶನ್ ರಿಮೇನ್ಸ್ ದ ಸೇಮ್. ಆಯಿತಾ? ಸೊ ಇಲ್ಲಿ ಡಿಸ್ಕಸ್ ದ ರೋಲ್ ಆಫ್ ನೋಡಿ ಅದೇ ಕ್ವಶನ್ನು. ಓಕೆ, ಡಿಸ್ಕಸ್ ದ ರೋಲ್ ಆಫ್ ಫ್ಯಾಮಿಲಿ, ಸೊಸೈಟಿ ಆ್ಯಂಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಇನ್ ಇನ್ಕಲ್ಕೇಟಿಂಗ್ ಹ್ಯೂಮನ್ ವ್ಯಾಲ್ಯೂಸ್.
ಗಿವ್ ಎಕ್ಸಾಂಪಲ್ಸ್. ನೋಡಿ ಕರೆಕ್ಟಾಗಿದೆ, ಏನು ಕ್ವಶನ್ ಚೇಂಜ್. ಆಯಿತಾ, ನೆಕ್ಸ್ಟ್ ಬನ್ನಿ. ಓಕೆ, ಸೊ ಡಿಸ್ಕಸ್ ದ ಇಂಪಾರ್ಟೆನ್ಸ್ ಆಫ್ ಇಂಟಿಗ್ರಿಟಿ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಸಜೆಸ್ಟ್. ನೋಡಿ, ಸಾರ್ವಜನಿಕ ಆಡಳಿತದಲ್ಲಿ ಸಮಗ್ರತೆಯ ಮಹತ್ವವನ್ನು ಚರ್ಚಿಸಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವಾಗ ಅದನ್ನು ಎತ್ತಿ ಹಿಡಿಯುವ ಮಾರ್ಗಗಳನ್ನು ಸೂಚಿಸಿ. ನೈತಿಕ ಆಡಳಿತದಲ್ಲಿ ಅದರ ಪಾತ್ರ ವಿವರಿಸಲು ಸೂಕ್ತ ಉದಾಹರಣೆಗಳನ್ನು ಒದಗಿಸಿ. ಇಂಟಿಗ್ರಿಟಿ ಬಗ್ಗೆ ಅದೇ ಪ್ರಶ್ನೆ ನಮ್ಮ ಟೆಸ್ಟ್ ಸೀರೀಸಲ್ಲಿ ಬಂದಿದೆ. ಓಕೆ, ಇಂಟಿಗ್ರಿಟಿ ಇನ್ ಗವರ್ನೆನ್ಸ್ ಇಸ್ ನಾಟ್ ಜಸ್ಟ್ ಅಬೌಟ್ ಅವಾಯ್ಡಿಂಗ್ ಕರಪ್ಷನ್ ಬಟ್ ಆಲ್ಸೋ ಅಪ್ಹೋಲ್ಡಿಂಗ್ ದ ಪ್ರಿನ್ಸಿಪಲ್ಸ್ ಇನ್ ಡಿಫಿಕಲ್ಟ್ ಸಿಚುಯೇಷನ್ಸ್. ಎಕ್ಸಾಂಪಲ್ಸ್ ಬರೀರಿ. ಓಕೆ, ಸೊ ಇದು ಕೂಡ ಆಗಿದೆ. ಅಥವಾ ಇಂಟಿಗ್ರಿಟಿ ಬಗ್ಗೆ 2 ಪ್ರಶ್ನೆಗಳನ್ನು ಕೇಳಿದ್ವಿ. ಓಕೆ, ಪರ್ಸನಲ್ ಇಂಟಿಗ್ರಿಟಿಗೂ ಪ್ರೊಫೆಷನಲ್ ಇಂಟಿಗ್ರಿಟಿಗೂ ವ್ಯತ್ಯಾಸ ಏನು? ಓಕೆ, ಸೊ ಶುಡ್ ಎ ಸಿವಿಲ್ ಸರ್ವೆಂಟು ಎರಡನ್ನೂ ಕೂಡ, ಓಕೆ, ಶುಡ್ ಎ ಸಿವಿಲ್ ಸರ್ವೆಂಟ್ ಸಪರೇಟ್ ಪರ್ಸನಲ್ ಎಥಿಕ್ಸ್ ಫ್ರಮ್ ಅಫಿಷಿಯಲ್ ರೆಸ್ಪಾನ್ಸಿಬಿಲಿಟೀಸ್? ಸೊ ಇದು ಕೂಡ ಒಂದು ಒಳ್ಳೆಯ ಪ್ರಶ್ನೆ ಆಗಿದೆ. ಸೊ ಇದು ಕರೆಕ್ಟಾಗಿ ಇವೆರಡೂ ಕ್ವಶನ್ ನೀವು ಅರ್ಥ ಮಾಡ್ಕೊಂಡಿದ್ರೆ ಸೊ ಈ ಕ್ವಶನಿಗೆ ಬರಿಬೋದಾಗಿತ್ತು. ಅಂದರೆ ಇಂಟಿಗ್ರಿಟಿ ಟಾಪಿಕ್ ಬಗ್ಗೆ ನಾವು 2 ಪ್ರಶ್ನೆಗಳನ್ನು ಕೇಳಿದ್ವಿ. ಅದೇ ಒಂದು ಪ್ರಶ್ನೆ ನೀವು KS ಮುಖ್ಯ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥದ್ದು. ಓಕೆ, ನೋಡಿ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಇಂಟಿಗ್ರಿಟಿ ಬಗ್ಗೆ ಸಾಲು ಪ್ರಶ್ನೆಗಳನ್ನು ನಾವು ಟೆಸ್ಟ್ ಸೀರೀಸಲ್ಲಿ ಕೇಳಲಾಗಿತ್ತು. ಓಕೆ, ಸಾಲು ಪ್ರಶ್ನೆಗಳು. ಸೊ ಇಂಟಿಗ್ರಿಟಿ ಈಸ್ ಆಫನ್ ಟೆಸ್ಟೆಡ್ ಇನ್ ಕ್ರೈಸಿಸ್ ಸಿಚುಯೇಷನ್. ಡಿಸ್ಕಸ್ ಹೌ ಎ ಬ್ಯೂರೋಕ್ರಾಟ್ ಕ್ಯಾನ್ ಅಪ್ಹೋಲ್ಡ್ ಎಥಿಕಲ್ ಇಂಟಿಗ್ರಿಟಿ ವೈಲ್ ಹ್ಯಾಂಡ್ಲಿಂಗ್ ಎಮರ್ಜೆನ್ಸೀಸ್. ಓಕೆ, ಇದೇ ನಮ್ಮ ಟೆಸ್ಟ್ ಸೀರೀಸಲ್ಲಿ ಕೇಳಿತ್ತು. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪರ್ಸನಲ್ ಇಂಟಿಗ್ರಿಟಿ ಆ್ಯಂಡ್ ಪ್ರೊಫೆಷನಲ್ ಇಂಟಿಗ್ರಿಟಿ? ಹೌ ಡು ಬೋತ್ ಇಂಪ್ಯಾಕ್ಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್? ಅಗೇನ್ ಅದೇ ಪ್ರಶ್ನೆ ಕೇಳಿದ್ರು. ಓಕೆ, ಸೊ ಇದು ನೋಡ್ಕೊಂಡಾಗ ಇಂಟಿಗ್ರಿಟಿ ಬಗ್ಗೆ 1, 2, 3, 4 4 ಪ್ರಶ್ನೆಗಳನ್ನು ನಾವು ಇಂಟಿಗ್ರಿಟಿ ಬಗ್ಗೆ ಪ್ರಶ್ನೆ ಕೇಳಿದ್ವಿ. ಅದೇ ಪ್ರಶ್ನೆ KS ಮೈನ್ಸ್ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಎಸ್, ಈಗ ನೋಡಿ, ಎಕ್ಸೆಸಿವ್ ಎಂಪತಿ ಕ್ಯಾನ್ ಸಮಟೈಮ್ಸ್ ಕಾನ್ಫ್ಲಿಕ್ಟ್ ವಿತ್ ಆಬ್ಜೆಕ್ಟಿವಿಟಿ ಇನ್ ಡಿಸಿಷನ್ ಮೇಕಿಂಗ್. Examine this dilemma with suitable examples. How can a public servant balance empathy with fairness and impartiality? ಓಕೆ, ಇದನ್ನು ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ನೋಡಿ, ಇಂಪಾರ್ಶಾಲಿಟಿ ಬಗ್ಗೆ ಪ್ರಶ್ನೆ ಆಗಿದೆ. ವೈ ಈಸ್ ಇಂಪಾರ್ಶಾಲಿಟಿ ಆ್ಯಂಡ್ ನಾನ್ ಪಾರ್ಟಿಸನ್ಶಿಪ್ ಕನ್ಸಿಡರ್ಡ್ ಆಸ್ ಎಸೆನ್ಷಿಯಲ್ ಇನ್ ಗವರ್ನೆನ್ಸ್? ಈ ಪ್ರಶ್ನೆಗೆ ಉತ್ತರ ಬರೆದ್ರೆ ಆಟೋಮೆಟಿಕಲಿ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಓಕೆ, ಅಥವಾ ನೋಡಿ, ಇಂಪಾರ್ಶಾಲಿಟಿ ಬಗ್ಗೆ ನಮ್ಮ ಟೆಸ್ಟ್ ಸೀರೀಸ್ 26ನೇ ಟೆಸ್ಟಲ್ಲಿ ಮತ್ತೊಂದು ಕ್ವಶನ್ ಆಗಿತ್ತು. ಓಕೆ, ನೀವು ಅಬ್ಸರ್ವ್ ಮಾಡಿ, ಈ ಮೇಲ್ಗಡೆ ಕ್ವಶನ್ಗೂ ಇದಕ್ಕೂ 2ಕ್ಕೂ ಸೇಮ್ ಮೀನಿಂಗ್ ಕೊಡ್ತಾ ಇದೆ. ಓಕೆ, ಸೊ ಕ್ರಿಟಿಕಲಿ ಎಕ್ಸಾಮೈನ್ ದ ಎಥಿಕಲ್ ಡಿಲೆಮಾಸ್ ಬೈ ಸಿವಿಲ್ ಸರ್ವೆಂಟ್ಸ್ ಇನ್ ಮೇಂಟೈನಿಂಗ್ ಇಂಪಾರ್ಶಾಲಿಟಿ. ಸೊ ಇಂಪಾರ್ಶಾಲಿಟಿ ಬಗ್ಗೆ 2 ಪ್ರಶ್ನೆ ಕೇಳಿದ್ವಿ, 1 ಪ್ರಶ್ನೆ GS4ಅಲ್ಲಿ ಬಂದಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಅಬ್ಸರ್ವ್ ಮಾಡಿ. ಓಕೆ, ಎಮೋಷ್ನಲ್ ಇಂಟೆಲಿಜೆನ್ಸ್ ಬಗ್ಗೆ ಪ್ರಶ್ನೆ ಕೇಳಿದೆ. ಸೊ KS ಮುಖ್ಯ GS ಪೇಪರ್ 4ಅಲ್ಲಿ 4th ಕ್ವಶನ್, ಅಂದರೆ GS4ಅಲ್ಲಿ ತುಂಬ ಕ್ವಶನ್ಸ್ ಇದೆ. ನೋಡಿ, ಡಿಸ್ಕಸ್ ದ ರೋಲ್ ಆಫ್ ಎಮೋಷ್ನಲ್ ಇಂಟೆಲಿಜೆನ್ಸ್ ಇನ್ ಸ್ಪೋರ್ಟ್ಸ್. ಸೊ ಕ್ರೀಡೆಯಲ್ಲಿ ಎಮೋಷನ್ ಇಂಟೆಲಿಜೆನ್ಸ್ ಇರಬೇಕು. ಆಯಿತಾ, ಫೋಕಸಿಂಗ್ ಆನ್ ಇಟ್ಸ್ ಇಂಪಾರ್ಟೆನ್ಸ್ ಇನ್ ಹ್ಯಾಂಡ್ಲಿಂಗ್ ಪ್ರೆಷರ್, ಟೀಮ್ ವರ್ಕ್ ಆ್ಯಂಡ್ ಲೀಡರ್ಶಿಪ್. ಓಕೆ, ಇಲ್ಲಿ ಬನ್ನಿ. ಇಲ್ಲಿ ಎಮೋಷ್ನಲ್ ಇಂಟೆಲಿಜೆನ್ಸ್ನ ಒಂದು ಸ್ಪೋರ್ಟ್ಸಲ್ಲಿ ಕೇಳಿದರೆ ನಾವು ಅಡ್ಮಿನಿಸ್ಟ್ರೇಷನ್ ಕೇಳಿದ್ವಿ. ಬಟ್ ನೀವು ಸ್ಪೋರ್ಟ್ಸಲ್ಲಾಗಲಿ ಅಡ್ಮಿನಿಸ್ಟ್ರೇಷನ್ನಾಗಲಿ ಪರ್ಸ್ನಲ್ ಲೈಫಲ್ಲಾಗಲಿ ಎಮೋಷ್ನಲ್ ಇಂಟೆಲಿಜೆನ್ಸ್ ಬೇಕೇ ಬೇಕು. ಓಕೆ, ಸೊ ಮ್ಯಾನೇಜಿಂಗ್ ಎಮೋಷನ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಅದರ್ಸ್ ಪರ್ಸ್ಪೆಕ್ಟಿವ್ಸ್ ಆರ್ ಕ್ರೂಷಲ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಎಕ್ಸ್ಪ್ಲೈನ್ ದ ರೋಲ್ ಆಫ್, ಇದು ಬರೆದಿಟ್ಕೊಳ್ಳಿ. ನೋಡಿ, ಎಮೋಷ್ನಲ್ ಇಂಟೆಲಿಜೆನ್ಸ್ ಇನ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಕೇಳಿದ್ದೀವಿ. ಅವನು ಎಮೋಷ್ನಲ್ ಇಂಟೆಲಿಜೆನ್ಸ್ ಇನ್ ಸ್ಪೋರ್ಟ್ಸ್ ಅಂತ ಕೇಳಿದ್ದಾನೆ. ನೋಡಿ, ಕ್ಷೇತ್ರ ಯಾವುದೇ ಇರಲಿ ಸರ್, ಓಕೆ, ಕ್ಷೇತ್ರ ಯಾವುದೇ ಇರಲಿ ಎಮೋಷ್ನಲ್ ಇಂಟೆಲಿಜೆನ್ಸು ಇರಲೇಬೇಕು. ಅದ್ರ ಬಗ್ಗೆ ಒಂದು ಪ್ರಶ್ನೆ ಆಗಿದೆ. ಓಕೆ, ಎಸ್, ಇನ್ನೊಂದು ಕೇಸ್ ಸ್ಟಡಿ ಕೂಡ ಕೊಟ್ಟಿದ್ವಿ. ಅದರಲ್ಲಿ 3ನೇ ಸ್ಟೇಟ್ಮೆಂಟ್ ನೋಡಿ, ಹೌ ಡು ಎಮೋಷ್ನಲ್ ಇಂಟೆಲಿಜೆನ್ಸ್ ಕಾಂಟ್ರಿಬ್ಯೂಟ್ ಟು ಬೆಟರ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಗವರ್ನೆನ್ಸ್? ಭಾಳ ಇಂಪಾರ್ಟೆಂಟ್. ಓಕೆ, ಸೊ ಎಮೋಷ್ನಲ್ ಇಂಟೆಲಿಜೆನ್ಸು ಬಗ್ಗೆ ನಾವು 2 ಪ್ರಶ್ನೆ ಕೇಳಿದ್ವಿ, ಮುಖ್ಯ ಪರೀಕ್ಷೆಯಲ್ಲಿ 1 ಪ್ರಶ್ನೆ ಆಗಿದೆ. ಓಕೆ, ಸೊ ಲಾಸ್ಟ್ ಕ್ವಶನ್ ನೋಡ್ಕೊಂಡಾಗ, ಓಕೆ, ಲಾಸ್ಟ್ ಕ್ವಶನ್ GS ಪೇಪರ್ 4ಅಲ್ಲಿ. ಓಕೆ, ನೋಡಿ, ಹೌ ಡಿಸ್ಕಸ್ ಹೌ ಪಬ್ಲಿಕ್ ಅಫಿಷಿಯಲ್ಸ್ ಕ್ಯಾನ್ ಯೂಸ್ ಸೋಷಿಯಲ್ ಇನ್ಫ್ಲೂಯೆನ್ಸ್ ಆ್ಯಂಡ್ ಪರ್ಸುಯೇಷನ್ to promote responsible waste disposal and recycling. Provide examples of successful waste management initiatives driven by behavioral change ಅಂತ ಅದೇ ಕ್ವಶನೇ ಕೊಟ್ಟಿದ್ದೀವಿ. ಡಿಟ್ಟೋ ಕ್ವಶನ್ ಇದೆ ನೋಡಿ. ಓಕೆ, ಡಿಸ್ಕಸ್ ದ ರೋಲ್ ಆಫ್ ಪರ್ಸುಯೇಷನ್ ಆ್ಯಂಡ್ ಸೋಷಿಯಲ್ ಇನ್ಫ್ಲೂಯೆನ್ಸ್ ಇನ್ ಬಿಹೇವಿಯರಲ್ ಚೇಂಜ್ ಪಾಲಿಸೀಸ್ ಲೈಕ್ ಸ್ವಚ್ಛ ಭಾರತ್ ಅಭಿಯಾನ್.
ಸೇಮ್ ಕ್ವಶನ್ ಏನೋ ಸ್ವಚ್ಛ ಭಾರತ್ ಅಂತ ಒಂದು ಮೆನ್ಷನ್ ಮಾಡಿದ್ರು. ಓಕೆ, ಸೊ ಇದೇ ರೀತಿ ಅನೇಕ ಪ್ರಶ್ನೆಗಳು 40ಕ್ಕಿಂತ, ಅಂದರೆ ನೋಡಿ ಯಾವಾಗಲೂ ಒಂದು ಅರ್ಥ ಮಾಡ್ಕೊಳ್ಳಿ, ವರ್ಡ್ ಟು ವರ್ಡ್, ಸೆಂಟೆನ್ಸ್ ಟು ಸೆಂಟೆನ್ಸ್, ಕಾಮಾ ಟು ಕಾಮಾ, ಫುಲ್ ಸ್ಟಾಪ್ ಬರೋದೇ ಇಲ್ಲ. ಬಟ್ ಏನು ಪ್ರಶ್ನೆ ಕೇಳಿದ್ವಿ, ಯಾವ ಇಂಟೆನ್ಷನ್ ಇಟ್ಕೊಂಡು ಪ್ರಶ್ನೆ ಕೇಳಿದ್ವಿ, ಯಾವ ಇಂಟೆನ್ಷನ್ ಇಟ್ಕೊಂಡು ಪ್ರಶ್ನೆ ಕೇಳಿದ್ವಿ, ಯಾವ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆ ಕೇಳಿದ್ವಿ, ಅದೇ ಕಾನ್ಸೆಪ್ಟ್ಸ್ಗಳು ರಿಪೀಟ್ ಆಗಿರೋದು. ನಾವೇನು ಕೀವರ್ಡ್ಸ್ ಅಂತ ಕರಿತೀವಿ. ನಾವೇನು ಕೀವರ್ಡ್ಸ್ಗಳನ್ನು ಫೋಕಸ್ ಮಾಡಿ ಕ್ವಶನ್ಗಳನ್ನು ಫ್ರೇಮ್ ಮಾಡಿ ಅದಕ್ಕೆ ಸಿನಾಪ್ಸಿಸ್ಗಳನ್ನು ಬರೆಯಲಾಗಿತ್ತು, ಅದೇ ಕ್ವಶನ್ಸ್ಗಳು ಬರೋಬ್ಬರಿ 40ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಸೊ ಈ ಮುಖ್ಯ ಪರೀಕ್ಷೆಯಲ್ಲಿ ಬಂದಿರೋದು. ಆ್ಯಂಡ್ ಇದು ನಾನೀಗ ಫಸ್ಟ್ ವಿಡಿಯೋ ಏನು ಮಾಡ್ತಾ ಇದ್ದೀನಿ, ಇದು ಪೇಪರ್ GS ಪೇಪರ್ 3 ಮತ್ತು GS ಪೇಪರ್ 4 ಮೇಲೆ ಫಸ್ಟ್ ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟು GS 1 ಮತ್ತು GS 2 ಪೇಪರ್ ಮೇಲೆ ಸೆಕೆಂಡ್ ವಿಡಿಯೋ ಮಾಡ್ತೀನಿ. ಸೊ ಅಲ್ಲಿ 40ಕ್ಕೂ ಹೆಚ್ಚು ಪ್ರಶ್ನೆಗಳು ನಮ್ಮ ಟೆಸ್ಟ್ ಸೀರೀಸಿಂದ ಬಂದಿರೋದು ನೇರವಾಗಿ ಕಾಣಿಸ್ತಾ ಇದೆ. ಸೊ ಬಹುಶಃ 2ನೇ ವಿಡಿಯೋ ಕೂಡ ನೀವು ವಾಚ್ ಮಾಡ್ತೀರಾ ಅಂತ ಭಾವಿಸ್ತಾ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ಥ್ಯಾಂಕ್ ಯು.